ದರ್ಶನ್ ಬಿಜೆಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 2ನೇ ಆರೋಪಿ. ಇನ್ನು ಉಳಿದಿರುವಂಥದ್ದು ಅವರ ಮುಂದೆ 10 ದಿನ ಮಾತ್ರ. ಆಪರೇಷನ್ ಯಾವಾಗ ಅನ್ನುವ ಚರ್ಚೆಗಳು ನಡೀತಾ ಇದೆ. ಈ ನಡುವೆ ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ ಕೂಡ ಹೈಕೋರ್ಟ್ನ ನಡೀತಾ ಇದೆ. ಇದೆಲ್ಲದರ ನಡುವೆ ಎಲ್ಲರೂ ಕುತೂಹಲ ಇತ್ತು, ದರ್ಶನ್ ಹೇಗಿದ್ದಾರೆ ಆಸ್ಪತ್ರೆಯಲ್ಲಿ ಅಂತ. ಆಸ್ಪತ್ರೆ ಬೆಡ್ ಮೇಲೆ ದರ್ಶನ್ ಮಲಗಿರುವ ಫೋಟೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ರಿಪಬ್ಲಿಕ್ ಕನ್ನಡದ ಬಳಿ ಇದೆ ದರ್ಶನ್ ಆಸ್ಪತ್ರೆಯಲ್ಲಿ ಮಲಗಿರುವಂಥ ಫೋಟೋ. ಫಿಸಿಯೋಥೆರಪಿ ಚಿಕಿತ್ಸೆ ಪಡಿತಾ ಇರುವಂಥ ದರ್ಶನ್ 42 ದಿನಗಳ ನಂತರ ಮಧ್ಯಂತರ ಜಾಮೀನು, ಅಂದರೆ 42 ದಿನಗಳ ಕಾಲ ಮಧ್ಯಂತರ ಜಾಮೀನನ್ನು ಪಡೆದಿರೋದು. ಆ ಪೈಕಿ 9 ದಿನ ಮಾತ್ರ ಉಳಿದಿದೆ. ಆಪರೇಷನ್ ಬಗ್ಗೆ ಇದುವರೆಗೂ ಕೂಡ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ. ಈಗ ನಿಮ್ಮ ಮುಂದೆ ನೋಡಿ ಆಸ್ಪತ್ರೆಯಲ್ಲಿರುವಂತಹ ದರ್ಶನ್ ಫೋಟೋ. ಈಗ ಹೇಗಿದ್ದಾರೆ ಅಂತೇಳಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಬಳ್ಳಾರಿ ಜೈಲಲ್ಲಿದ್ದಂತಹ ದರ್ಶನ್ ಬೆನ್ನು ನೋವಿನಿಂದ ಬಳಲ್ತಾ ಇದ್ರು. ದರ್ಶನ್ ಪರ ವಕೀಲರು ಸಿ.ವಿ. ನಾಗೇಶ್ ಅವರು ಕೋರ್ಟ್ನಲ್ಲಿ ವಾದವನ್ನು ಮಂಡಿಸುವ ವೇಳೆ ಅವ್ರಿಗೆ ಆಪರೇಷನ್ ಬೇಕು, ರಿಪೋರ್ಟ್ ಹೇಳ್ತಾ ಇದೆ, ಇಲ್ಲಾಂದರೆ ಅವ್ರಿಗೆ ಸಮಸ್ಯೆ ಆಗುತ್ತೆ, ಅಂತಿಂಥ ಸಮಸ್ಯೆ ಎಲ್ಲ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಮೆಡಿಕಲ್ನ ಆಧಾರದಲ್ಲಿ ಮಧ್ಯಂತರ ಜಾಮೀನು ಪಡೆದು ಅಲ್ಲಿಂದ ಬೆಂಗಳೂರಿಗೆ ಬಂದು ಬಿಜೆಎಸ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಬಿಜೆಎಸ್ ಆಸ್ಪತ್ರೆಯಲ್ಲಿರುವಂತಹ ದರ್ಶನ್ ಅವರ ಫೋಟೋ ಹೇಗಿದೆ ನೀವು ಗಮನಿಸ್ತಾ ಇದ್ದೀರಿ. ದರ್ಶನ್ ಹೇಗಿದ್ದಾರೆ ನೋಡಿ ಇಲ್ಲಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 2ನೇ ಆರೋಪಿ ಆಸ್ಪತ್ರೆಯಲ್ಲಿ ದರ್ಶನ್ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಆಪರೇಷನ್ ಯಾವಾಗ ಅನ್ನೋ ಮಾಹಿತಿ ಅಂತೂ ಇಲ್ಲ. ನಮಸ್ಕಾರ, ಮಾರ್ನಿಂಗ್ ರೌಂಡ್ಸ್ಗೆ ಸ್ವಾಗತ. ನಾನು ನಾಗೇಂದ್ರ ಬಾಬು. ದರ್ಶನ್ ಬಿಜೆಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 2ನೇ ಆರೋಪಿ. ಇನ್ನು ಉಳಿದಿರುವಂಥದ್ದು ಅವರ ಮುಂದೆ 10 ದಿನ ಮಾತ್ರ. ಆಪರೇಷನ್ ಯಾವಾಗ ಅನ್ನುವ ಚರ್ಚೆಗಳು ನಡೀತಾ ಇದೆ. ಈ ನಡುವೆ ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ ಕೂಡ ಹೈಕೋರ್ಟ್ನ ನಡೀತಾ ಇದೆ. ಇದೆಲ್ಲದರ ನಡುವೆ ಎಲ್ಲರೂ ಕುತೂಹಲ ಇತ್ತು, ದರ್ಶನ್ ಹೇಗಿದ್ದಾರೆ ಆಸ್ಪತ್ರೆಯಲ್ಲಿ ಅಂತ. ಆಸ್ಪತ್ರೆ ಬೆಡ್ ಮೇಲೆ ದರ್ಶನ್ ಮಲಗಿರುವ ಫೋಟೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ರಿಪಬ್ಲಿಕ್ ಕನ್ನಡದ ಬಳಿ ಇದೆ ದರ್ಶನ್ ಆಸ್ಪತ್ರೆಯಲ್ಲಿ ಮಲಗಿರುವಂಥ ಫೋಟೋ. ಫಿಸಿಯೋಥೆರಪಿ ಚಿಕಿತ್ಸೆ ಪಡಿತಾ ಇರುವಂಥ ದರ್ಶನ್ 42 ದಿನಗಳ ನಂತರ ಮಧ್ಯಂತರ ಜಾಮೀನು, ಅಂದರೆ 42 ದಿನಗಳ ಕಾಲ ಮಧ್ಯಂತರ ಜಾಮೀನನ್ನು ಪಡೆದಿರೋದು. ಆ ಪೈಕಿ 9 ದಿನ ಮಾತ್ರ ಉಳಿದಿದೆ. ಆಪರೇಷನ್ ಬಗ್ಗೆ ಇದುವರೆಗೂ ಕೂಡ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ. ಈಗ ನಿಮ್ಮ ಮುಂದೆ ನೋಡಿ ಆಸ್ಪತ್ರೆಯಲ್ಲಿರುವಂತಹ ದರ್ಶನ್ ಫೋಟೋ. ಈಗ ಹೇಗಿದ್ದಾರೆ ಅಂತೇಳಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಬಳ್ಳಾರಿ ಜೈಲಲ್ಲಿದ್ದಂತಹ ದರ್ಶನ್ ಬೆನ್ನು ನೋವಿನಿಂದ ಬಳಲ್ತಾ ಇದ್ರು. ದರ್ಶನ್ ಪರ ವಕೀಲರು ಸಿ.ವಿ. ನಾಗೇಶ್ ಅವರು ಕೋರ್ಟ್ನಲ್ಲಿ ವಾದವನ್ನು ಮಂಡಿಸುವ ವೇಳೆ ಅವ್ರಿಗೆ ಆಪರೇಷನ್ ಬೇಕು, ರಿಪೋರ್ಟ್ ಹೇಳ್ತಾ ಇದೆ, ಇಲ್ಲಾಂದರೆ ಅವ್ರಿಗೆ ಸಮಸ್ಯೆ ಆಗುತ್ತೆ, ಅಂತಿಂಥ ಸಮಸ್ಯೆ ಎಲ್ಲ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಮೆಡಿಕಲ್ನ ಆಧಾರದಲ್ಲಿ ಮಧ್ಯಂತರ ಜಾಮೀನು ಪಡೆದು ಅಲ್ಲಿಂದ ಬೆಂಗಳೂರಿಗೆ ಬಂದು ಬಿಜೆಎಸ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಬಿಜೆಎಸ್ ಆಸ್ಪತ್ರೆಯಲ್ಲಿರುವಂತಹ ದರ್ಶನ್ ಅವರ ಫೋಟೋ ಹೇಗಿದೆ ನೀವು ಗಮನಿಸ್ತಾ ಇದ್ದೀರಿ. ದರ್ಶನ್ ಹೇಗಿದ್ದಾರೆ ನೋಡಿ ಇಲ್ಲಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 2ನೇ ಆರೋಪಿ ಆಸ್ಪತ್ರೆಯಲ್ಲಿ ದರ್ಶನ್ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಆಪರೇಷನ್ ಯಾವಾಗ ಅನ್ನೋ ಮಾಹಿತಿ ಅಂತೂ ಇಲ್ಲ. ನಮಸ್ಕಾರ, ಮಾರ್ನಿಂಗ್ ರೌಂಡ್ಸ್ಗೆ ಸ್ವಾಗತ. ನಾನು ನಾಗೇಂದ್ರ ಬಾಬು. ದರ್ಶನ್ ಬಿಜೆಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 2ನೇ ಆರೋಪಿ. ಇನ್ನು ಉಳಿದಿರುವಂಥದ್ದು ಅವರ ಮುಂದೆ 10 ದಿನ ಮಾತ್ರ. ಆಪರೇಷನ್ ಯಾವಾಗ ಅನ್ನುವ ಚರ್ಚೆಗಳು ನಡೀತಾ ಇದೆ. ಈ ನಡುವೆ ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ ಕೂಡ ಹೈಕೋರ್ಟ್ನ ನಡೀತಾ ಇದೆ. ಇದೆಲ್ಲದರ ನಡುವೆ ಎಲ್ಲರೂ ಕುತೂಹಲ ಇತ್ತು, ದರ್ಶನ್ ಹೇಗಿದ್ದಾರೆ ಆಸ್ಪತ್ರೆಯಲ್ಲಿ ಅಂತ. ಆಸ್ಪತ್ರೆ ಬೆಡ್ ಮೇಲೆ ದರ್ಶನ್ ಮಲಗಿರುವ ಫೋಟೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ರಿಪಬ್ಲಿಕ್ ಕನ್ನಡದ ಬಳಿ ಇದೆ ದರ್ಶನ್ ಆಸ್ಪತ್ರೆಯಲ್ಲಿ ಮಲಗಿರುವಂಥ ಫೋಟೋ. ಫಿಸಿಯೋಥೆರಪಿ ಚಿಕಿತ್ಸೆ ಪಡಿತಾ ಇರುವಂಥ ದರ್ಶನ್ 42 ದಿನಗಳ ನಂತರ ಮಧ್ಯಂತರ ಜಾಮೀನು, ಅಂದರೆ 42 ದಿನಗಳ ಕಾಲ ಮಧ್ಯಂತರ ಜಾಮೀನನ್ನು ಪಡೆದಿರೋದು. ಆ ಪೈಕಿ 9 ದಿನ ಮಾತ್ರ ಉಳಿದಿದೆ. ಆಪರೇಷನ್ ಬಗ್ಗೆ ಇದುವರೆಗೂ ಕೂಡ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ. ಈಗ ನಿಮ್ಮ ಮುಂದೆ ನೋಡಿ ಆಸ್ಪತ್ರೆಯಲ್ಲಿರುವಂತಹ ದರ್ಶನ್
ಫೋಟೋ ಈಗ ಹೇಗಿದ್ದಾರೆ ಅಂತೇಳಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಬಳ್ಳಾರಿ ಜೈಲಲ್ಲಿದ್ದಂತಹ ದರ್ಶನ್ ಬೆನ್ನು ನೋವಿನಿಂದ ಬಳಲ್ತಾ ಇದ್ರು. ದರ್ಶನ್ ಪರ ವಕೀಲರು ಸಿ.ವಿ. ನಾಗೇಶ್ ಅವರು ಕೋರ್ಟ್ನಲ್ಲಿ ವಾದವನ್ನು ಮಂಡಿಸುವ ವೇಳೆ ಅವ್ರಿಗೆ ಆಪರೇಷನ್ ಬೇಕು, ರಿಪೋರ್ಟ್ ಹೇಳ್ತಾ ಇದೆ, ಇಲ್ಲಾಂದರೆ ಅವ್ರಿಗೆ ಸಮಸ್ಯೆ ಆಗುತ್ತೆ, ಅಂತಿಂಥ ಸಮಸ್ಯೆ ಎಲ್ಲ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಮೆಡಿಕಲ್ನ ಆಧಾರದಲ್ಲಿ ಮಧ್ಯಂತರ ಜಾಮೀನು ಪಡೆದು ಅಲ್ಲಿಂದ ಬೆಂಗಳೂರಿಗೆ ಬಂದು BGS ಆಸ್ಪತ್ರೆಗೆ ದಾಖಲಾಗಿದ್ದಾರೆ. BGS ಆಸ್ಪತ್ರೆಯಲ್ಲಿರುವಂತಹ ದರ್ಶನ್ ಅವರ ಫೋಟೋ ಹೇಗಿದೆ ನೀವು ಗಮನಿಸ್ತಾ ಇದ್ದೀರಿ. ದರ್ಶನ್ ಹೇಗಿದ್ದಾರೆ ನೋಡಿ ಇಲ್ಲಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 2ನೇ ಆರೋಪಿ ಆಸ್ಪತ್ರೆಯಲ್ಲಿ ದರ್ಶನ್ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಆಪರೇಷನ್ ಯಾವಾಗ ಅನ್ನೋ ಮಾಹಿತಿ ಅಂತೂ ಇಲ್ಲ. ನಮಸ್ಕಾರ, ಮಾರ್ನಿಂಗ್ ರೌಂಡ್ಸ್ಗೆ ಸ್ವಾಗತ. ನಾನು ನಾಗೇಂದ್ರ ಬಾಬು. ದರ್ಶನ್ BGS ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 2ನೇ ಆರೋಪಿ. ಇನ್ನು ಉಳಿದಿರುವಂಥದ್ದು ಅವರ ಮುಂದೆ 10 ದಿನ ಮಾತ್ರ. ಆಪರೇಷನ್ ಯಾವಾಗ ಅನ್ನುವ ಚರ್ಚೆಗಳು ನಡೀತಾ ಇದೆ. ಈ ನಡುವೆ ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ ಕೂಡ ಹೈಕೋರ್ಟ್ನ ನಡೀತಾ ಇದೆ. ಇದೆಲ್ಲದರ ನಡುವೆ ಎಲ್ಲರೂ ಕುತೂಹಲ ಇತ್ತು, ದರ್ಶನ್ ಹೇಗಿದ್ದಾರೆ ಆಸ್ಪತ್ರೆಯಲ್ಲಿ ಅಂತೇಳಿ. ಆಸ್ಪತ್ರೆ ಬೆಡ್ ಮೇಲೆ ದರ್ಶನ್ ಮಲಗಿರುವ ಫೋಟೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ರಿಪಬ್ಲಿಕ್ ಕನ್ನಡದ ಬಳಿ ಇದೆ ದರ್ಶನ್ ಆಸ್ಪತ್ರೆಯಲ್ಲಿ ಮಲಗಿರುವಂಥ ಫೋಟೋ. ಫಿಸಿಯೋಥೆರಪಿ ಚಿಕಿತ್ಸೆ ಪಡಿತಾ ಇರುವಂಥ ದರ್ಶನ್ 42 ದಿನಗಳ ನಂತರ ಮಧ್ಯಂತರ ಜಾಮೀನು, ಅಂದರೆ 42 ದಿನಗಳ ಕಾಲ ಮಧ್ಯಂತರ ಜಾಮೀನನ್ನು ಪಡೆದಿರೋದು. ಆ ಪೈಕಿ 9 ದಿನ ಮಾತ್ರ ಉಳಿದಿದೆ. ಆಪರೇಷನ್ ಬಗ್ಗೆ ಇದುವರೆಗೂ ಕೂಡ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ. ಈಗ ನಿಮ್ಮ ಮುಂದೆ ನೋಡಿ ಆಸ್ಪತ್ರೆಯಲ್ಲಿರುವಂತಹ ದರ್ಶನ್ ಫೋಟೋ ಈಗ ಹೇಗಿದ್ದಾರೆ ಅಂತೇಳಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಬಳ್ಳಾರಿ ಜೈಲಲ್ಲಿದ್ದಂತಹ ದರ್ಶನ್ ಬೆನ್ನು ನೋವಿನಿಂದ ಬಳಲ್ತಾ ಇದ್ರು. ದರ್ಶನ್ ಪರ ವಕೀಲರು ಸಿ.ವಿ. ನಾಗೇಶ್ ಅವರು ಕೋರ್ಟ್ನಲ್ಲಿ ವಾದವನ್ನು ಮಂಡಿಸುವ ವೇಳೆ ಅವ್ರಿಗೆ ಆಪರೇಷನ್ ಬೇಕು, ರಿಪೋರ್ಟ್ ಹೇಳ್ತಾ ಇದೆ, ಇಲ್ಲಾಂದರೆ ಅವ್ರಿಗೆ ಸಮಸ್ಯೆ ಆಗುತ್ತೆ, ಅಂತಿಂಥ ಸಮಸ್ಯೆ ಎಲ್ಲ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಮೆಡಿಕಲ್ನ ಆಧಾರದಲ್ಲಿ ಮಧ್ಯಂತರ ಜಾಮೀನು ಪಡೆದು ಅಲ್ಲಿಂದ ಬೆಂಗಳೂರಿಗೆ ಬಂದು BGS ಆಸ್ಪತ್ರೆಗೆ ದಾಖಲಾಗಿದ್ದಾರೆ. BGS ಆಸ್ಪತ್ರೆಯಲ್ಲಿರುವಂತಹ ದರ್ಶನ್ ಅವರ ಫೋಟೋ ಹೇಗಿದೆ ನೀವು ಗಮನಿಸ್ತಾ ಇದ್ದೀರಿ. ದರ್ಶನ್ ಹೇಗಿದ್ದಾರೆ ನೋಡಿ ಇಲ್ಲಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 2ನೇ ಆರೋಪಿ ಆಸ್ಪತ್ರೆಯಲ್ಲಿ ದರ್ಶನ್ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಆಪರೇಷನ್ ಯಾವಾಗ ಅನ್ನೋ ಮಾಹಿತಿ ಅಂತೂ ಇಲ್ಲ. ನಮಸ್ಕಾರ, ಮಾರ್ನಿಂಗ್ ರೌಂಡ್ಸ್ಗೆ ಸ್ವಾಗತ. ನಾನು ನಾಗೇಂದ್ರ ಬಾಬು. ದರ್ಶನ್ BGS ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 2ನೇ ಆರೋಪಿ. ಇನ್ನು ಉಳಿದಿರುವಂಥದ್ದು ಅವರ ಮುಂದೆ 10 ದಿನ ಮಾತ್ರ. ಆಪರೇಷನ್ ಯಾವಾಗ ಅನ್ನುವ ಚರ್ಚೆಗಳು ನಡೀತಾ ಇದೆ. ಈ ನಡುವೆ ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ ಕೂಡ ಹೈಕೋರ್ಟ್ನ ನಡೀತಾ ಇದೆ. ಇದೆಲ್ಲದರ ನಡುವೆ ಎಲ್ಲರೂ ಕುತೂಹಲ ಇತ್ತು, ದರ್ಶನ್ ಹೇಗಿದ್ದಾರೆ ಆಸ್ಪತ್ರೆಯಲ್ಲಿ ಅಂತೇಳಿ. ಆಸ್ಪತ್ರೆ ಬೆಡ್ ಮೇಲೆ ದರ್ಶನ್ ಮಲಗಿರುವ ಫೋಟೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ರಿಪಬ್ಲಿಕ್ ಕನ್ನಡದ ಬಳಿ ಇದೆ ದರ್ಶನ್ ಆಸ್ಪತ್ರೆಯಲ್ಲಿ ಮಲಗಿರುವಂಥ ಫೋಟೋ. ಫಿಸಿಯೋಥೆರಪಿ ಚಿಕಿತ್ಸೆ ಪಡಿತಾ ಇರುವಂಥ ದರ್ಶನ್ 42 ದಿನಗಳ ನಂತರ ಮಧ್ಯಂತರ ಜಾಮೀನು, ಅಂದರೆ 42 ದಿನಗಳ ಕಾಲ ಮಧ್ಯಂತರ ಜಾಮೀನನ್ನು ಪಡೆದಿರೋದು. ಆ ಪೈಕಿ 9 ದಿನ ಮಾತ್ರ ಉಳಿದಿದೆ. ಆಪರೇಷನ್ ಬಗ್ಗೆ ಇದುವರೆಗೂ ಕೂಡ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ. ಈಗ ನಿಮ್ಮ ಮುಂದೆ ನೋಡಿ ಆಸ್ಪತ್ರೆಯಲ್ಲಿರುವಂತಹ ದರ್ಶನ್ ಫೋಟೋ ಈಗ ಹೇಗಿದ್ದಾರೆ ಅಂತೇಳಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಬಳ್ಳಾರಿ ಜೈಲಲ್ಲಿದ್ದಂತಹ ದರ್ಶನ್ ಬೆನ್ನು ನೋವಿನಿಂದ ಬಳಲ್ತಾ ಇದ್ರು. ದರ್ಶನ್ ಪರ ವಕೀಲರು ಸಿ.ವಿ. ನಾಗೇಶ್ ಅವರು ಕೋರ್ಟ್ನಲ್ಲಿ ವಾದವನ್ನು ಮಂಡಿಸುವ ವೇಳೆ ಅವ್ರಿಗೆ ಆಪರೇಷನ್ ಬೇಕು, ರಿಪೋರ್ಟ್ ಹೇಳ್ತಾ ಇದೆ, ಇಲ್ಲಾಂದರೆ ಅವ್ರಿಗೆ ಸಮಸ್ಯೆ ಆಗುತ್ತೆ, ಅಂತಿಂಥ ಸಮಸ್ಯೆ ಎಲ್ಲ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಮೆಡಿಕಲ್ನ ಆಧಾರದಲ್ಲಿ ಮಧ್ಯಂತರ ಜಾಮೀನು ಪಡೆದು ಅಲ್ಲಿಂದ ಬೆಂಗಳೂರಿಗೆ ಬಂದು BGS ಆಸ್ಪತ್ರೆಗೆ ದಾಖಲಾಗಿದ್ದಾರೆ. BGS ಆಸ್ಪತ್ರೆಯಲ್ಲಿರುವಂತಹ ದರ್ಶನ್ ಅವರ ಫೋಟೋ ಹೇಗಿದೆ ನೀವು ಗಮನಿಸ್ತಾ ಇದ್ದೀರಿ. ದರ್ಶನ್ ಹೇಗಿದ್ದಾರೆ ನೋಡಿ ಇಲ್ಲಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 2ನೇ ಆರೋಪಿ ಆಸ್ಪತ್ರೆಯಲ್ಲಿ ದರ್ಶನ್ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ.